ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂವೀಸ್ ವ್ಲಾಗ್ಸ್. ಶ್ವಾಸಕೋಶದ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ರೆಸಿಪಿನ ನಾನು ನಿಮಗೆ ಇವತ್ತು ಹೇಳಿಕೊಡ್ತಾ ಇದ್ದೀನಿ. ಅದುವೇ ಆಳ್ವಿ ಪಾಯಸ. ಈ ಆಳ್ವಿ ಪಾಯಸವನ್ನು ಮಾಡಿಕೊಳ್ಳುವುದು ತುಂಬಾ ಸುಲಭ. ಮೊದಲು ಒಂದು ಕಪ್ನಲ್ಲಿ ನಾನು 3/4 ಕಪ್ನಷ್ಟು ಆಳ್ವಿ ಬೀಜವನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನು 1.5 ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನು ನಾನು ರಾತ್ರಿ ಇಡೀ ನೆನೆಸಿ ಇಡ್ತಾ ಇದ್ದೀನಿ. ಈ ಆಳ್ವಿ ಪಾಯಸ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುವಂತಹ, ಮೂಳೆಗಳನ್ನು ಬಲಿಷ್ಠಗೊಳಿಸುವಂತಹ ಧಾನ್ಯವಾಗಿದೆ. ನಾನು ಇಲ್ಲಿ ಬೆಲ್ಲವನ್ನು ಹಾಕಿ ಮಾಡಿಕೊಳ್ತಾ ಇದ್ದೀನಿ. ನೀವು ಸಕ್ಕರೆಯನ್ನು ಕೂಡ ಹಾಕಿ ಮಾಡಿಕೊಳ್ಬೋದು. ರಾತ್ರಿ ಇಡೀ ನೆನೆಸಿದ ನಂತರ ಇದನ್ನು ನಾವು ಕುದಿಯಲಿಡಬೇಕು. ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಪಾಯಸವನ್ನು ಬಾಣಂತಿಯರಿಗೆ ಕೊಡುವುದು ಅತ್ಯವಶ್ಯಕವಾಗಿದೆ. ಇದರಿಂದ ಎದೆಹಾಲು ಹೆಚ್ಚಿಸುತ್ತದೆ, ಜೊತೆಗೆ ಬೆನ್ನು ನೋವನ್ನು ಕೂಡ ನಿವಾರಣೆ ಮಾಡುತ್ತದೆ. ಇದನ್ನು ಕುದಿಯಲು ಇಟ್ಟ ನಂತರ ಮತ್ತೆ ಇದಕ್ಕೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈ ರೀತಿ ಒಂದ್ಸಲ ಕೈ ಆಡಿಸ್ಕೊಳ್ಬೇಕು. ಈ ಆಳ್ವಿಯಲ್ಲಿ ವಿಟಮಿನ್ ಎ, ಬಿ, ಸಿ, ಕೆ ಸಮೃದ್ಧವಾಗಿದೆ. ಇದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತದೆ. ನೋಡಿ, ಈಗ ಇದು ಚೆನ್ನಾಗಿ ಕುದ್ತಾ ಇದೆ. ಇದಕ್ಕೆ ನಾನು 1.5 ಕಪ್ನಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಬೆಲ್ಲ ಕರಗುವವರೆಗೂ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನು ನೀವು ಹಾಗೇನೂ ಸೇವಿಸಬಹುದು ಅಥವಾ ಹಾಲು ಕೂಡ ಹಾಕಿ ಸೇವಿಸ್ಕೊಳ್ಬಹುದು. ನಿಮಗೆ ನಾವು ಮಾಡುವ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.